ನನಗೆ ಸ್ವಲ್ಪ ಗ್ರೇ ಹೇರ್ಸ್ ಇದೆ. ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಮಾರ್ನಿಂಗ್ ವ್ಯೂ ಹೀಗಿದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ನನ್ನ ಒಂದು ಮಾರ್ನಿಂಗ್ ಡ್ರಿಂಕ್ ನೆಲ್ಲಿಕಾಯಿ ಜ್ಯೂಸ್, ನೆಲ್ಲಿಕಾಯಿ ವಾಟರ್ ಅಥವಾ ಲೆಮನ್ ವಾಟರ್, ಇಲ್ಲಾಂದರೆ ಅವತ್ತಿನ ದಿನ ಫುಲ್ ಅಂತ ಅನಿಸೋದೇ ಇಲ್ಲ. ಹಾಗೆಯೇ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿದ್ಬಿಟ್ಟು ನನ್ನ ಒಂದು ಸ್ಪೆಷಲ್ ಮಲ್ಟಿಗ್ರೇನ್ ಮುದ್ದೆಯನ್ನು ಕೂಡ ಮಾಡ್ಕೊಂಡು ತಿಂದೆ. ಹಾಗೆ ಇವತ್ತು ದೋಸೆ ಹಾಗೂ ಒಂದು ಆಲೂಗಡ್ಡೆ ಪಲ್ಯನ ಮಾಡಿಕೊಂಡು ತಿಂಡಿನ ತಿಂದು ಹಾಗೆಯೇ ನನ್ನ ಸೀಮಂತಕ್ಕೆ ಅಂತ ಹೇಳ್ಬಿಟ್ಟು ತಲೆಗೆ ಮೆಹಂದಿಯನ್ನು ಕೂಡ ಹಚ್ಕೊಂಡೆ. ಅದ್ರ ಜೊತೆಗೆ ಸ್ನ್ಯಾಕ್ಸ್ ಟೈಮ್ ಆಯಿತು, ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ನನ್ನ ಸ್ಪೆಷಲ್ ಲಡ್ಡು ಆ್ಯಂಡ್ ಹಾಲನ್ನ ಕುಡಿದೆ. ಹಾಲನ್ನ ಏನಕ್ಕೆ ಇದ್ರ ಜೊತೆನೇ ಕುಡಿತೀನಿ ಅಂದರೆ ನನಗೆ ಇದು ಸ್ವೀಟ್ ಆಗಿರೋದ್ರಿಂದ ಇಷ್ಟ ಆಗಲ್ಲ, ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ಹಾಲನ್ನ ತೊಗೊತೀನಿ. ನನ್ನ ಸೀಮಂತಿಗೆ ಸಿಂಪಲ್ ಪ್ರಿಪ್ರೇಷನ್. ಸ್ವಲ್ಪ ಗ್ರೇ ಹೇರ್ಸ್ ಇದೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ಯಾಕಿಂಗ್ ಆಗಿದೆ. ಇನ್ನು ನೆಕ್ಸ್ಟು ಸ್ವಲ್ಪ ವ್ಯಾಕ್ಸ್ ಮಾಡ್ಕೊಳ್ಬೇಕು. ನಾನು ಮನೆಯಲ್ಲೇ ವೀಟ್ ವ್ಯಾಕ್ಸ್ನ ಮಾಡ್ಕೊಳ್ತೀನಿ ಇವಾಗ ನೆಕ್ಸ್ಟು. ಅದಕ್ಕೂ ಮುಂಚೆ ಸ್ವಲ್ಪ ನಾನೇ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು ಆ್ಯಂಡ್ ಹಾಲನ್ನ ಕೂಡ ಇಟ್ಕೊಂಡಿದ್ದೀನಿ. ಎರಡೂ ಕೂಡ ಕುಡಿದ್ಬಿಟ್ಟು ಮತ್ತು ನನ್ನ ಬೇರೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇರುತ್ತೆ. ನಿಮಗೆ ತುಂಬ ಸ್ಮೂತ್ ಆಗಬೇಕು ಅಂದರೆ ತಿನ್ನೋದಕ್ಕೂ 1 ಅವರ್ ಮುಂಚೆನೇ ಫ್ರಿಜ್ಜಿಂದ ಆಚೆ ತೆಗೆದಿಟ್ಬಿಟ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಾನು ಸ್ಪಾಗೆ ಹೋಗೋದು ತುಂಬಾ ಕಮ್ಮಿ ಅಂತ ಹೇಳಿದ್ರೆ ಏನೋ ಮೇಯ್ನ್ ನನಗೆ ಬೇಕು ಮೇಕಪ್ ಅಂತ ಅಂದಾಗ ಅಷ್ಟೇ. ಅಂದರೆ ಈ ರೀತಿಯ ಒಂದು ನಾನೇ ಮೇಯ್ನ್ ಅನ್ನೋ ಥರದ್ದೊಂದು ಫಂಕ್ಷನ್ ಇದೆ ಅಂದಾಗ ಮಾತ್ರ ನಾನು ಮೇಕಪ್ ಎಲ್ಲ ಮಾಡಿಸ್ಕೊತೀನಿ. ಅದು ಬಿಟ್ಟರೆ ಇನ್ನು ಫೇಶಿಯಲ್ ಆಗಿರ್ಬೋದು, ಈ ರೀತಿ ವ್ಯಾಕ್ಸಿಂಗ್ ಆಗಿರ್ಬೋದು, ಯಾವುದನ್ನು ಕೂಡ ನಾನು ಹೊರಗಡೆ ಮಾಡಿಸೋದಿಲ್ಲ, ನಾನೇ ಮಾಡ್ಕೊಳ್ಳೋದು. ಇವಾಗ ನೇಲ್ ಕಲರ್ಸ್ ಎಲ್ಲ ತೆಗೆದು ನಾನು ವ್ಯಾಕ್ಸಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಕುಶಾಲನಗರ ಹೋಗೋದಿದೆ. ಕಂಪ್ಲೀಟಾಗಿ ನನ್ನನ್ನು ನಾನು ಹೇಗೆ ಕೇರ್ ಮಾಡ್ಕೊಳ್ಬೇಕೋ ಹಾಗೆ ಸಾಧ್ಯವಾದಷ್ಟು ಮಾಡ್ಕೊಂಡಿದ್ದೀನಿ. ಫೇಶಿಯಲ್ ಹೇರ್ ರಿಮೂವ್ ಆಗಿರ್ಬೋದು, ಹ್ಯಾಂಡ್ ಆ್ಯಂಡ್ ಲೆಗ್ ಈ ರೀತಿ. ಆ್ಯಂಡ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಬಂದು ಇವಾಗ ನಿಂತಿದ್ದೀನಿ. ಏನಕ್ಕಂದರೆ ಕುಶಾಲನಗರಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಒಂದು ಸೀಮಂತದ ಬ್ಲೌಸ್ ರೆಡಿಯಾಗಿದೆ, ಅದನ್ನು ಇಸ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಹಾಗೆಯೇ ಚಾನ್ಸ್ ಸಿಕ್ಕಿದ್ರೆ ಅಲ್ಲೇ ನಾನು ಮೆಹಂದಿಯನ್ನು ಕೂಡ ಹಾಕಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರನ್ನೇ ಮನೆ ಕರೆಸ್ಬೋದು, ಬಟ್ ನನಗೆ ಕರೆಸೋದಕ್ಕೆ ಇಷ್ಟ ಇಲ್ಲ. ರೀಸನ್ ಏನಂದರೆ ಸೆಕ್ಯೂರಿಟಿ ರೀಸನ್ನೇ. ನಮ್ಗೆ ಅವ್ರು ಯಾರು ಏನು ಅಂತ ಗೊತ್ತಿರಲ್ಲ, ಬಟ್ ಯಾರ ತಲೆ ಯಾರ ಮನಸ್ಸು ಯಾವ ರೀತಿ ಓಡುತ್ತೆ ಅಂತಲೂ ಕೂಡ ಹೇಳೋದಕ್ಕಾಗಲ್ಲ. ಹಾಗಾಗಿ ನಾನು ಈಸಿಯಾಗಿ ಅಷ್ಟಾಗಿ ಯಾರನ್ನೂ ಕೂಡ ನಂಬಲ್ಲ. ಹಾಗಾಗಿ ಅವ್ರು ಇರೋ ಕಡೆನೇ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಹಾಕಿಸ್ಕೊಂಡು ಬಂದುಬಿಟ್ರೆ ಏನು ಪ್ರಾಬ್ಲಮ್ ಅನ್ನೋ ಥರ. ನಾನು ಏನಕ್ಕಪ್ಪ ಅಲ್ಲಿ ಮಾತಾಡಿದರೂ ಕೂಡ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ ನಮ್ಮ ನಾಯಿಗಳು ನಾನು ವಿಡಿಯೋ ಮಾಡುವಾಗ ಏನಕ್ಕಷ್ಟು ಕಾಟ ಕೊಡ್ತವೋ ಗೊತ್ತಿಲ್ಲ. 1 ಸೆಕೆಂಡ್ ಬಾಯಿ ಮುಚ್ಚಿಲ್ಲ, ಅಷ್ಟು ಬೊಗಳಿದ್ದಾವೆ ನನ್ನ ಮಾತಿಗಿಂತ. ಅಲ್ಲಿ ನಾಯಿಗಳು 3 ಸೇರಿಕೊಂಡು ಸೌಂಡ್ ಮಾಡಿರೋದೇ ಜಾಸ್ತಿ ಇದೆ. ಹಾಗಾಗಿ ಮ್ಯೂಟ್ ಮಾಡಿಬಿಟ್ಟು ನಾನು ಈ ಒಂದು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಕುಶಾಲನಗರನ ಬಂದು ರೀಚ್ ಆದ್ವಿ. ಹಾಗೆಯೇ ಇವತ್ತು ಗುರುವಾರ ಆಗಿದ್ದರಿಂದ ಒಂದು ಸ್ಪೆಷಲ್ ಏನು ಗೊತ್ತಾ, ನಾನು ಸ್ಯಾರಿ ತೊಗೊಳಕ್ಕೆ ಹೋಗುವಾಗ್ಲೂ ಕೂಡ ಗುರುವಾರನೇ ಆಗಿತ್ತು. ಆ್ಯಂಡ್ ಮೆಹಂದಿ ಹಾಕಿಸ್ಕೊಳ್ಬೇಕು, ಬ್ಲೌಸ್ ಇಸ್ಕೊಳ್ಬೇಕು ಅಂದಾಗಲೂ ಕೂಡ ಗುರುವಾರನೇ ಆಗಿತ್ತು. ಸೊ ಸ್ಪೆಷಲ್ ಅಂತ ಅನ್ನಿಸ್ತು. ಹಾಗೆಯೇ ಅಲ್ಲೇ ಇದ್ದಂತಹ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ರಾಯರು ಒಂದು ವಿಗ್ರಹ ಕೂಡ ಇದೆ, ಈ ರೀತಿ ಚಿಕ್ಕದಾಗಿ. ನಮಗೆ ಇಲ್ಲಿ ಸುತ್ತಮುತ್ತ ನೋಡೋದಕ್ಕೆ ಸಿಗೋದು ರಾಯರು ಇಲ್ಲೇ ಈ ಒಂದು ದೇವಸ್ಥಾನದಲ್ಲಿ. ಇಷ್ಟು ಪುಟಾಣಿಯಾಗಿದ್ದಾರೆ. ಅಲ್ಲಿ ಕೂಡ ಹೋಗ್ಬಿಟ್ಟು ಪ್ರಸಾದನ ತಗೊಂಡು ಮೆಹಂದಿ ಹಾಕಿಸ್ಕೊಳ್ಬೇಕಿತ್ತು. ಅಷ್ಟರಲ್ಲಿ ನನಗೆ ಹೊಟ್ಟೆ ಹಸಿತಾಯಿತು. ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲ ಮೆಹಂದಿ ಎಲ್ಲ ಹಾಕಿಸ್ಕೊಳ್ಳೋದು. ಹಾಗಾಗಿ ಏನಾದರೂ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲೇ ಒಂದು ದೋಸಾ ಸೆಂಟರ್ಗೆ ಹೋಗ್ಬಿಟ್ಟು ದೋಸಾನ ತಿಂದ್ಕೊಂಡು ಹೊರಟ್ವಿ. ನನಗೆ ಈ ರೀತಿಯೂ ಮೆಹಂದಿಯನ್ನು ಹಾಕ್ಕೊಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ನಾನು ಮೈಸೂರಲ್ಲಿ ಮಾತ್ರ ನೋಡಿದ್ದೆ ಈ ರೀತಿ ರೋಡ್ ಸೈಡಲ್ಲಿ ಮೆಹಂದಿನೇ ಹಾಕೋದನ್ನು. ಬಟ್ ಇಲ್ಲಿನೂ ಕೂಡ ಇದೆ ಅಂತ ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ನಾನು ಆ್ಯಕ್ಚುಲಿ ಗೂಗಲ್ ಮಾಡಿದೆ. ಗೂಗಲಲ್ಲಿ ಇವ್ರದ್ದು ID ಸಿಕ್ತು, ಇನ್ಸ್ಟಾಗ್ರಾಮ್
ಇನ್ಸ್ಟಾಗ್ರಾಮ್ ಐ ಡಿ. ಅಲ್ಲಿಂದ ಇವ್ರದ್ದು ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಕಾಲ್ ಮಾಡಿದೆ. ಇವರು ಬೇರೆ ಫಂಕ್ಷನ್ಗೆ ಹೋಗಿದ್ದರು, ಮದುವೆ ಫಂಕ್ಷನ್ಗೆ. ಅಲ್ಲಿಂದ ಬಂದು ನನಗೆ ಮೆಹಂದಿಯನ್ನು ಹಾಕ್ಕೊಟ್ರು. ಯಾವುದೇ ರೀತಿಯ ಒಂದು ಕಲೆ ಅನ್ನೋದು ಯಾರ ಒಂದು ಸ್ವತ್ತು ಅಲ್ಲ, ಯಾರು ಬೇಕಾದರೂ ಕಲಿಬೋದು, ಹೇಗೆ ಬೇಕಾದರೂ ಅದನ್ನು ಒಳ್ಳೆಯದಾಗಿ ಯುಟಿಲೈಸ್ ಮಾಡ್ಕೊಳ್ಬೋದು. ಇವರು ನಾರ್ತಿಂದ ಬಂದು ಇಲ್ಲಿ ಒಂದು 4 ವರ್ಷ ಆಯ್ತಂತೆ ಮೆಹಂದಿಯನ್ನು ಹಾಕೋದಕ್ಕೆ. ನನ್ನ ಪ್ರಕಾರ ಇವರು ಇವತ್ತು ಮದುವೆ ಫಂಕ್ಷನ್ನ ಕೂಡ ಅಟೆಂಡ್ ಮಾಡಿ ಬಂದಿದ್ದರಿಂದ ಮೆಹಂದಿ ಫಂಕ್ಷನ್ನ ಅಲ್ಲಿದು ಮತ್ತು ನನ್ನ ಒಂದು ಕಾಸ್ಟ್ ಏನಿತ್ತು ಎಲ್ಲ ಸೇರಿಸಿ ನಾನು ಜಸ್ಟ್ ಹಾಗೆ ಅಂದಾಜಿಗೆ ಲೆಕ್ಕ ಹಾಕಿದ ಪ್ರಕಾರ ಇವ್ರಿಗೆ ಹೆಚ್ಚು ಕಮ್ಮಿ ಅಂದರೆ ಒಂದು 10K ಪ್ರಾಫಿಟ್ ಆಗಿದೆ ಇವತ್ತು. ಆ್ಯಂಡ್ ಅವ್ರದ್ದು ಹಾರ್ಡ್ ವರ್ಕ್ ಕೂಡ ಅಷ್ಟೇ ಇರುತ್ತೆ. ಅಲ್ಲಿಂದ ಮೆಹಂದಿ ಹಾಕಿಸ್ಕೊಂಡು ಮನೆಗೆ ಹೋದ್ವಿ. ಸುಸ್ತಾಗಿತ್ತು, ಊಟ ಮಾಡಿ ಮಲಗಿ. ಇನ್ನು ಬೆಳಗಿನ ಟೈಮ್ ಎದ್ದಾದಮೇಲೆ ಈ ರೀತಿ ಮಂಜು ಎಳ್ನೀರನ್ನ ಕೂಡ ಕೊಟ್ಟರು. ನಾನು 3 ಡೇಸ್ ಫಸ್ಟೇ ಮೆಹಂದಿನ ಹಾಕಿಸ್ಕೊಂಡಿದ್ರಿಂದ ಮಂಜುದೇ ಅಡುಗೆ ಆಗೋಯ್ತು. ಎಲ್ಲಿಂದ? ಯಾರು ಹೆಡ್ ಆಫೀಸ್? 5,000 ರೂಪಾಯಿ ಟೋಕನ್. ಓಹೋ, ಈ ಪಾತ್ರೆ ಅಡಿ ಹಿಡಿಯುತ್ತಲ್ಲ, ನಾವು ಸ್ಟಿಕ್ ತಗೋಬೇಕು. ಹಾಕ್ತಿದ್ದೀನಿ. ಗನ್ ಮಾಸ್ಟರ್ ಇದು ಏನೇನು ಹಾಕಿದ್ರಿ ಅಂತ ಗೊತ್ತಿಲ್ಲ. ಲಾಸ್ಟಲ್ಲಿ ಮಾತ್ರ ಗನ್ ಶಾಟ್ ಅಂತ. ಇದು ಚೂರೆ ಹಾಕಬೇಕು, ಚಿಕ್ಕ ಹೊಡೆ ಖಾರ ಇರ್ತದೆ. ಒಂದು ವಿಡಿಯೋಯಿಂದ ಇನ್ಸ್ಪೈರ್ ಆಗಿಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಬರುತ್ತಲ್ಲ, ನನ್ನನ್ನು ಫ್ರಿಜ್ನಲ್ಲಿ ಇಡಬೇಡಿ, ನನ್ನನ್ನು ಹಾಗೆ ಕುಡಿಬೇಡಿ, ಹಿಂಗೆ ಕುಡಿಬೇಡಿ. ಸ್ವಲ್ಪ ಸಕ್ಕರೆ ಪಾಕ ಹಾಕೋಣ. ಅದು ಸ್ವಲ್ಪನಾ ಬೇಕಾಗುತ್ತೆ ನೂಡಲ್ಸ್ ಅಲ್ಲ, ಹಾಕಿ ಖಾರ ಕೇಳಿಸಲ್ಲ. ಖಾರ ಪರ ಅಂದರೆ ಈ ಫ್ಲೇಮಲ್ಲಿ ಮಾಡಿದ್ರೆ ಗ್ಯಾಸು ಮುರಿದೋಗಿ ಕೆರಡೆ ಬಿದ್ದೋಗಿದೆ. ನಮ್ಮದು ಆಲ್ರೆಡಿ ತುಕ್ಕಿಡ್ದೋಗಿದೆ. ಇದೇ ಅಲ್ವಾ ತುಕ್ಕಿಡ್ದಿರೋದು? ಏನು ನೋಡಬೇಕು. ಎಷ್ಟು ಹರಳಿದೆ? ಮಂಜು ಸ್ಪೆಷಲ್ ಏನಿದು? ಶಾವಿಗೆ ಎಗ್. ಶಾವಿಗೆ ಎಗ್ ಅಂತ. ವಿತ್ ಆಲ್ ನ್ಯೂಟ್ರಿಷನ್, ಬಟಾಣಿ, ಕ್ಯಾರೆಟ್, ಎಗ್, ಬೀನೀಸ್ ಎಲ್ಲ ಇದೆ, ಈರುಳ್ಳಿ. ನೀವು ಮ್ಯಾಗಿ ನೂಡಲ್ಸ್ ಎಲ್ಲ ತಂದು ಮಾಡ್ಕೊಡೋಕ್ಕಿಂತ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹೆಂಗೆ ಮಾಡೋದು ಅಂತಲೇ ತೋರಿಸ್ಕೊಟ್ಲಿಲ್ಲಲ್ಲ ನೀವು? ಏನಿಲ್ಲ, ಉಪಕಾರ ಹಾಕಿದ್ರೆ ಎಲ್ಲ ಟೇಸ್ಟ್ ಬರ್ತದೆ. ನೀರೆಲ್ಲ ಮುಟ್ಕೊಂಡು ಅಡುಗೆ ಎಲ್ಲ ಮಾಡಿದ್ರೆ ಎಲ್ಲಿ ಮೆಹಂದಿ ಹೋಗ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಮಂಜುನೇ ಅಡುಗೆ ಮಾಡಿ ಬಡಿಸ್ಕೊಟ್ರು 3 ದಿನ ಕೂಡ. ಹಾಗೆಯೇ ನನ್ನ ಒಂದು ಬ್ಲೌಸ್ ಡಿಸೈನ್ ಹೀಗಿದೆ. ನಾನು ಇದನ್ನು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿಬಿಟ್ಟು ಈ ಥರದ್ದೊಂದು ಬ್ಲೌಸ್ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ನಾನು ರೆಫರ್ಗೆ ಕಳಿಸಿದ್ದೆ ಅವ್ರಿಗೆ. ಅವರು ಅದೇ ರೀತಿ ನನಗೆ ಮಾಡಿಕೊಟ್ಟಿದ್ದಾರೆ. ತುಂಬಾ ಖುಷಿಯಾಯಿತು, ಚೆನ್ನಾಗಿದೆ. ಒಂದು ಏನು ಬೇಜಾರಾಯಿತು ಅಂದರೆ ಮೇಕಪ್ ಮಾಡುವಾಗ ಮೇಕಪ್ ಮಾಡೋರು ಆ ಬ್ಲೌಸ್ಗೂ ಎಲ್ಲ ಮೇಕಪ್ನ ಬಳ್ದುಬಿಟ್ಟಿದ್ದಾರೆ. ಅದು ತುಂಬಾ ಬೇಜಾರಾಗೋಯಿತು ನನಗೆ. ನನ್ನ ಒಂದು ಬ್ಲೌಸ್ನ ಡಿಸೈನ್ನ ಕಾಸ್ಟ್ ಬಂದುಬಿಟ್ಟು 3,500. ನನ್ನ ಮದುವೆ ಬ್ಲೌಸ್ಗಳನ್ನೂ ಕೂಡ ಇವರೇನೇ ಡಿಸೈನ್ ಮಾಡಿ ಕೊಟ್ಟಿದ್ದು. ನನಗೆ ಆವಾಗ ತುಂಬಾ ಖುಷಿಯಾಗಿತ್ತು. ಹಾಗೆ ನನಗೆ ಇವ್ರ ಹತ್ರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ಕರೆಕ್ಟ್ ಅಂತ ಅನಿಸುತ್ತೆ, ಬೇರೆ ಎಲ್ಲೂ ಕೂಡ ಅಷ್ಟು ಖುಷಿ ಅನಿಸಲ್ಲ. ಅಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಫ್ರಂಟಲ್ಲಿ ಈ ರೀತಿ ಡಿಸೈನ್ ಇದೆ. ಹಾಗೆ ನಾ ಎಲ್ಲೋ ಥರ ಬಂದಿರೋದೆಲ್ಲ ಅದು ಅವರು ಮೇಕಪ್ನ ಮಾಡುವಾಗ ತಾಗಿಸ್ಬಿಟ್ಟಿದ್ದಾರೆ. ಹಾಗಾಗಿ ತುಂಬ ಕಡೆ, ಬರೀ ಅದೊಂದು ಕಡೆ ಅಂತ ಅಲ್ಲ, ತುಂಬ ಕಡೆ ಆ ರೀತಿ ಇದಾಗಿದೆ. ಅಲ್ಲಿ ನೋಡ್ತಾ ಇದ್ದೀನಲ್ಲ, ಎಲ್ಲೋ ಅಲ್ಲೆಲ್ಲ ಆಗಿಬಿಟ್ಟಿದೆ. ಇನ್ನು ಇದು ಬ್ಯಾಕಲ್ಲಿ ಕೆಳಗಡೆ ಬಂದಿರುವಂತಹ ಡಿಸೈನ್. ಆ್ಯಂಡ್ ಇದು ಈ ರೀತಿ ಇದೆ. ಓವರಾಲ್ ಈ ಒಂದು ವರ್ಕ್ಗೆ ವರ್ತ್ ಅಂತ ಅನ್ನಿಸ್ತು ನನಗೆ. ಹಾಗೆಯೇ ಅವರು ಅದನ್ನು ಎಕ್ಸ್ಟ್ರಾ ಪೀಸ್ ಅವರೇ ತೊಗೊಂಡು ಸ್ಟಿಚ್ ಮಾಡಿರೋದು. ಎಕ್ಸ್ಟ್ರಾ ಪೀಸ್ಗೂ ಸೇರಿಸಿನೇ 3,500 ಆಗಿರೋದು. ಇದನ್ನು ಯಾವ ರೀತಿ ನನಗೆ ವಾಶ್ ಮಾಡಿ ಕ್ಲೀನ್ ಮಾಡಿ ಎತ್ತಿಟ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ಸಲ ಡ್ರೈ ವಾಶಿಗೆ ಕೊಡ್ತೀನಿ, ಅದಾದಮೇಲೆ ಗೊತ್ತಾಗುತ್ತೆ. ನಾನು ಅಲ್ಲಿಂದ ತಂದಮೇಲೆ ವಿಡಿಯೋ ಮಾಡಿದ್ದೆ, ಬಟ್ ಅದು ಹೇಗೋ ಗೊತ್ತಿಲ್ಲ, ಮಿಸ್ಸಾಗಿ ಡಿಲೀಟ್ ಆಗಿಬಿಟ್ಟಿದೆ. ಡ್ರೈ ವಾಶಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಯೂಸ್ ಮಾಡಾದಮೇಲೆ ವೀಡಿಯೋನ ಹಾಕ್ತಾಯಿದ್ದೀನಿ. ಆ ವಿಡಿಯೋ ಮಿಸ್ ಆಗಿದ್ದರಿಂದ. ಏನು ನೋಡ್ತಾ ಇದ್ದೀರಾ, ಬ್ಲೌಸ್ನ ಎಡ್ಜ್ಗೆ ನನ್ನ ಸ್ಯಾರಿಯ ರಿಯಲ್ ಬ್ಲೌಸ್ ಪೀಸ್ ಏನಿತ್ತು ಅದರದ್ದು ಸ್ವಲ್ಪ ಬಾರ್ಡರ್ನ
ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡಿದ್ದಾರೆ. ಯಾಕಂದರೆ ಸ್ವಲ್ಪ ಸ್ಯಾರಿಗೆ ಸಿಮಿಲರ್ ಆಗಿ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಅವರು ಕೇಳಿದ್ರು, ಈ ರೀತಿ ಮಾಡ್ಬೋದಾ ಮೇಡಮ್, ಮಾಡಲಾ ನಾನು ಅಂತ ಹೇಳ್ಬಿಟ್ಟು. ಓಕೆ ಆಯಿತು ಮಾಡಿ ಅಂತ ಹೇಳಿದೆ. ಹಾಗಾಗಿ ಈ ರೀತಿ ಬಾರ್ಡರ್ನ ಕೂಡ ಅವರು ಆ್ಯಡ್ ಮಾಡಿದ್ದಾರೆ. ಅದು ಕೂಡ ಸ್ಯಾರಿಗೆ ಕರೆಕ್ಟಾಗಿ ಹೊಂದ್ಕೊಂತು. ಹಾಗಾಗಿ ಸ್ಯಾರಿದು ನನಗೆ ಸ್ವಲ್ಪ ಭಯ ಇತ್ತು, ಸ್ಯಾರಿಗಿಂತ ಇದೇನೇ ಸ್ವಲ್ಪ ಡಾರ್ಕ್ ಕಲರ್ ಇರ್ಬೋದೇನೋ, ಬ್ಲೌಸ್ ಮ್ಯಾಚ್ ಆಗಲ್ವೇನೋ ಅಂತ. ಬಟ್ ಅದು ವೇರ್ ಮಾಡಿದಾಗ ಆ್ಯಕ್ಚುಲಿ ಕರೆಕ್ಟಾಗಿ ಹೊಂದ್ಕೊಂತು ಬ್ಲೌಸ್ ಮತ್ತು ಸ್ಯಾರಿ ಎರಡೂ ಕೂಡ. ಇನ್ನು ನೆಕ್ಸ್ಟ್ ನಾನು ಊರಿಗೆ ಹೋಗುವಾಗ ಯಾವಾಗಲೂ ಇದ್ದೇ ಇರುತ್ತೆ ಅಲ್ವಾ ಲಗೇಜ್ ಬ್ಯಾಗ್ನ ಪ್ಯಾಕ್ ಮಾಡೋದು. ನಾನು ಕೂಡ ಅದೇ ರೀತಿ ಏನೇನೆಲ್ಲ ಐಟಮ್ಸ್ ತೊಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲದನ್ನು ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೆ. ಮಧ್ಯದಲ್ಲಿ ಅದಕ್ಕಿಂತ ಮುಂಚೆನೂ ಕೂಡ ನೆನಪಾಗಿದ್ದನ್ನೆಲ್ಲ ಇದನ್ನು ತೊಗೊಂಡೋಗ್ಬೇಕು ಅಂದ್ಬಿಟ್ಟು ಪಕ್ಕಕ್ಕೆ ಎತ್ತಿ ಇಟ್ಕೊಂಡ್ಬಿಡ್ತಿದ್ದೆ, ಮರ್ತ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಕೆಲವೊಂದು ಐಟಮ್ಸ್ಗಳನ್ನ ನಾವು ಇಟ್ಟಿರ್ತೀವಿ, ಅದನ್ನು ನೀವು ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಅಂದರೆ ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ಮೇನ್ ಇಂಪಾರ್ಟೆಂಟ್ ಅನ್ನೋವಂಥದ್ದು ಎಲ್ಲದನ್ನು ಕೂಡ ಹಾಸ್ಪಿಟಲ್ ಡಾಕ್ಯುಮೆಂಟ್ಸಿಂದ ಹಿಡಿದು ಇನ್ನು ಉಳಿದಿದ್ದು ಏನೇನು ಬೇಕು ಎಲ್ಲದನ್ನು ಕೂಡ ನಾನು ಹುಡುಕಿ ಐದು ಎತ್ಕೊಂಡೆ. ಹಾಗೆಯೇ ನಾನು ರೆಡ್ ಸ್ಯಾರಿನ ಹಾಕ್ತಾಯಿದ್ದೀನಿ ಅಲ್ವಾ ಸೀಮಂತಕ್ಕೆ, ಹಾಗಾಗಿ ಒಳಗಡೆಗೆ ಗ್ರೀನ್ ಪೆಟಿಕೋಟ್ನ ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಇರಬೇಕು ಅಂತ ಹೇಳ್ತಾರಲ್ವಾ ಈ ಒಂದು ಫಂಕ್ಷನಲ್ಲಿ, ಹಾಗಾಗಿ ಪೆಟಿಕೋಟ್ನಾದರೂ ಕೂಡ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಧಾರೆನಲ್ಲೆಲ್ಲ ಹೇಗೆ ಮಾಡ್ತಾರೆ ಆ ರೀತಿ ಬೇಕಾಗಿದ್ದ ಸ್ಯಾರಿನ ಹಾಕ್ಕೊಳ್ತಾರೆ, ಒಳಗಡೆಗೆ ವೈಟ್ ಕಲರ್ದು ಪೆಟಿಕೋಟ್ನ ಹಾಕ್ಕೊತಾರಲ್ಲ ಅದೇ ಥರ ನಾನು ಇಲ್ಲೂ ಕೂಡ ಈ ರೀತಿ ಒಂದು ಯೋಚನೆನ ಮಾಡಿಬಿಟ್ಟು ತೊಗೊಂಡೆ. ಆ್ಯಂಡ್ ಇದು ನನ್ನ ಇವತ್ತಿನ ಸಿಂಪಲ್ ವಿಡಿಯೋ ಆಗಿತ್ತು. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.